ಹಾಯ್ ಹಲೋ ನಮಸ್ತೆ. ನಮಸ್ತೆ ಸರ್. ಇವತ್ತು ಕಡ್ಲೆಕಾಯಿ ಪರ್ಸೆ ಬಸವನಗುಡಿ ಬುಲ್ ಟೆಂಪಲ್ ಹತ್ರ ಇದ್ದೀನಿ. ಕ್ರೌಡ್ ಇರೋದ್ರಿಂದ ನನ್ನ ವಾಯ್ಸ್ ಕ್ಲೀನಾಗಿ ರೀಚ್ ಆಗ್ತಾ ಇಲ್ಲ. ಏನೋ ಮಾಡೋದೀಗ, ಏನಾದರೂ ಮಾಡಲೇಬೇಕು. ಸೊ ನಾನು ಎಲ್ಲೆಲ್ಲಿ ವಾಯ್ಸ್ ಕೇಳಲ್ವೋ ಅಲ್ಲಲ್ಲಿ ಬ್ಯಾಕ್ಗ್ರೌಂಡ್ ವಾಯ್ಸ್ನ ಹಾಕ್ತೀನಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇದ್ರ ಮಾಹಿತಿ ಏನಿದೆ ಅದನ್ನ ಇಲ್ಲಿ ಹೇಳಿದ್ರೆ ವಾಯ್ಸ್ ಅಲ್ಲಿ ಕ್ಲೀನಾಗಿ ಕೇಳಲ್ಲ, ನಿಮ್ಗೆ ರೀಚ್ ಆಗಲ್ಲ. ಸೊ ಹಾಗಾಗಿ ನಾನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮೂಲಕ ನಿಮ್ಗೆ ಹೇಳ್ತೀನಿ, ಒಂದ್ಸರಿ ಕೇಳಿ. ಬಸವನಗುಡಿ ಬ್ಯಾಂಗ್ಳೂರ್ ಟೆಂಪಲ್ ಅಂದ ತಕ್ಷಣ ಬಸವನಗುಡಿ ಟೆಂಪಲ್, ದೊಡ್ಡ ಗಣಪತಿ ಮತ್ತು ದೊಡ್ಡ ಬಸವ ಟೆಂಪಲ್ ಎಲ್ಲರ ತಲೆಗೆ ಬಂದೇ ಬರುತ್ತೆ. ಎರಡು ದೊಡ್ಡ ಗಾತ್ರದಲ್ಲೇ ಇದೆ, ಹಾಗಾಗಿ ಎರಡೂ ಟೆಂಪಲ್ಗೂ ದೊಡ್ಡ ಗಣಪತಿ ಮತ್ತು ಇದು ದೊಡ್ಡ ಬಸವ ಅಂತ. 15 ಅಡಿ ಎತ್ತರ ಮತ್ತು 20 ಅಡಿ ಉದ್ದ ಇದೆ ಬಸವ. ಗಣಪತಿ ಎಷ್ಟಿದೆ ಅಂತ ಗೊತ್ತಿಲ್ಲ ನನಗೆ. ಸೊ ಈ ಪರ್ಸೆ, ಈ ಕಡಲೆಕಾಯಿ ಪರ್ಸೆ ಏನಿದೆ ಅದು ವರ್ಷ ನಡೆಯುತ್ತೆ. ಇಲ್ಲಿ ಎಲ್ಲ ರೀತಿಯ ಬೆಳೆದಂಥ ಫ್ರೆಶ್ ಬೆಳೆದಂಥ ಕಡಲೆಕಾಯಿ, ಎಲ್ಲ ಥರದ ಕಡಲೆಕಾಯಿಗಳು ಮಾರಾಟ ಮಾಡ್ತಾರೆ. ಹಾಗೆ ತಿಂಡಿ ತಿನಿಸುಗಳು ಅದು ಇದು ಎಲ್ಲ ಇದ್ದೇ ಇರುತ್ತೆ. ಸೊ ಇದೆಲ್ಲ ವೀಡಿಯೋಸ್ ನೋಡ್ತಾ ಬನ್ನಿ. ನಾನು ಇದ್ರದ್ದು ಹಿನ್ನೆಲೆ ಹೇಳ್ತೀನಿ, ಯಾಕೆ ಈ ಜಾತ್ರೆ ನಡೆಯುತ್ತೆ ಅನ್ನೋದನ್ನು. ಇವಾಗ ಈ ಜಾತ್ರೆ ನಡೀತಾ ಇದೆಯಲ್ಲ ಬಸವನಗುಡಿ, ಇದು ಹೊಸಕೆರಹಳ್ಳಿ, ಗುಟ್ಟಹಳ್ಳಿ ಆ ಥರ ಹಳ್ಳಿ ಪ್ರದೇಶ ಆಗಿತ್ತು, ಗುಡ್ಡಗಾಡು ಪ್ರದೇಶ. ಸೊ ಇಲ್ಲಿ ತುಂಬ ಜನ ರೈತರು ಮೂಲ ಬೆಳೆಯಾಗಿ ಕಡಲೆಕಾಯಿನ ಚೂಸ್ ಮಾಡಿದರು. ತುಂಬ ಚೆನ್ನಾಗಿ ಬೆಳೆದಂತಹ ಬೆಳೆನ ಒಂದು ಎತ್ತು ಬಂದು ನೈಟು ಪೂರ್ತಿ ತಿಂತಾ ಇತ್ತಂತೆ. ಆಗ ಜನ ದಿನ ನೈಟ್ ಬಂದು ಈ ಥರ ಬೆಳೆ ಲಾಸ್ ಮಾಡಿದರೆ ಜನ ಕೋಪ ಬಂದು ಅದಕ್ಕೆ ಒಂದಿನ ನೈಟು ಪೂರ್ತಿ ಎಲ್ಲರೂ ಕಾವಲು ಹಾಕ್ಕೊಂಡು ಕೂತಿದ್ರಂತೆ, ಕೋಲು ಅದು ಇದು ತಗೊಂಡು. ಸೊ ದೂರದಲ್ಲಿ ಒಂದು ಎತ್ತರ ಗಾತ್ರದ್ದು ಬಸವ ಬಂತಂತೆ, ತಿನ್ನೋಕ್ಕೆ ತಿಂತಾ ಇತ್ತಂತೆ. ಜನ ಓಡಿಸ್ಕೊಂಡು ಹೋಗ್ತಾರಂತೆ, ಬೆಟ್ಟದ ಮೇಲೆ ಅದು ಓಡೋಗುತ್ತಂತೆ. ಸೊ ಜನ ಎಲ್ಲ ಬೆಟ್ಟ ಹತ್ತಿ ನೋಡ್ತಾರಂತೆ, ಆ ಬಸವ ಕಲ್ಲಾಗಿತ್ತಂತೆ. ಈ ಬಸವ ಕಲ್ಲತ್ತು ಇದನ್ನು ನೋಡಿಬಿಟ್ಟು ಜನ ಆಶ್ಚರ್ಯಪಟ್ಟು, ಇದು ಶಿವನ ವಾಹನ ನಂದಿ, ಇದು ನಮಗೆ ಆಶೀರ್ವದಿಸೋಕೆ ಮತ್ತು ನಮ್ಮ ಗ್ರಾಮನ ಕಾಪಾಡೋಕ್ಕೆ ಬರ್ತಾ ಇತ್ತು ಅನಿಸ್ತಾ ಇತ್ತು, ನಾವು ಇದನ್ನು ಓಡಿಸಿ ತಪ್ಪು ಮಾಡಿಬಿಟ್ವಿ. ಹೀಗೆ ಅಂದ್ಕೊಂಡು ಜನ ಎಲ್ಲರೂ ಪಶ್ಚಾತ್ತಾಪ ಪಟ್ಟು ಅದಕ್ಕೊಂದು ಸಣ್ಣದಾಗಿ ಗುಡಿ ಮಾಡಿದ್ರಂತೆ, ದೇವಸ್ಥಾನ. ಹೀಗೆ ವರ್ಷ ಆ ದಿನ ಏನಿದೆ ಆ ದಿನದಂದು ಕಡಲೆಕಾಯಿ ಬೆಳೆದಿದ್ದ ಪ್ರಸಾದ ಏನಿರುತ್ತೆ ಫಸ್ಟು ಈ ಬಸವಂಗೆ ತಂದು ನೈವೇದ್ಯ ಮಾಡ್ತಾಯಿದ್ರಂತೆ. ಈಗಲೂ ಕೂಡ ಈ ಕಡಲೆ ಪರ್ಸೆಲ್ಲೂ ಕೂಡ ಫಸ್ಟ್ ಬೆಳೆನ ನೈವೇದ್ಯ ಮಾಡಿಬಿಟ್ಟು ಪ್ರಸಾದ ಆದಮೇಲೆ ಅಲ್ಲಿನ ಬೆಳೆಗಾರರು ಅಂದರೆ ಏನಿರ್ತಾರೆ ರೈತರು ಮಾರಾಟ ಮಾಡ್ತಾರೆ ಇವಾಗಲೂ ಕೂಡ. ಸೊ ಅಲ್ಲಿನ ಬೆಳೆ ಇವಾಗ ಈ ಥರ ತಿಂದರೆ ಸ್ಯಾಟಿಸ್ಫ್ಯಾಕ್ಷನ್ನು ಬಸವಂಗೆ ಆಗುತ್ತೆ, ಜನ ಖರೀದಿ ಮಾಡಿ ತಿಂದರೆ ಸ್ಯಾಟಿಸ್ಫ್ಯಾಕ್ಷನ್ ಬಸವಂಗೆ ಆಗುತ್ತೆ ಅನ್ನೋದು ಪ್ರತೀತಿ. ಇಲ್ಲಿ ಕಡಲೆಕಾಯಿ ಇವಾಗ ಪ್ರೆಸೆಂಟು ಎಷ್ಟೇ ರೇಟ್ ಆದ್ರೂ ಜನ ಈ ಜಾತ್ರೆಯಲ್ಲಿ ಮಾತ್ರ ಕಡಲೆಕಾಯಿ ಇಲ್ಲದೆ ಮನೆಗೆ ಹೋಗಲ್ಲ. ಯಾಕೆ ಅಂದರೆ ಬಸವಂಗೆ ತೃಪ್ತಿ ಪಡಿಸೋಕ್ಕೋಸ್ಕರನಾದರೂ ರೇಟ್ ಜಾಸ್ತಿ ಇದ್ರೂ ಕೊಟ್ಬಿಟ್ಟು ತಗೊಂಡು ತಿಂತಾರೆ. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಪಾರ್ಟ್ ಏನಂದರೆ ಈ ನಂದಿ ಏನಿದೆ ವರ್ಷ ಕಲ್ಲಿನ ನಂದಿ ಬೆಳೀತಾ ಇತ್ತಂತೆ. ಆಗ ಈ ಜನರೆಲ್ಲ ಸೇರಿಕೊಂಡು ಈ ಥರ ಬೆಳೀತಾ ಇದ್ದರೆ ಪೂಜೆ ಮಾಡೋಕ್ಕೆ ತುಂಬ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ತಲೆ ಮೇಲೆ ಮೊಳೆ ಹೊಡೆದಿದ್ದಾರೆ. ಅದು ಈಗಲೂ ಇದೆಯಂತೆ, ನಮಗೆಲ್ಲೂ ಕಾಣೋಕ್ಕಾಗಲ್ಲ, ಯಾಕೆ ಅಂದರೆ ಅದು ಪೂಜೆ ಮಾಡೋ ಪೂಜಾರಿಗಳಿಗೆ ಮಾತ್ರ ಕಾಣಿಸುತ್ತೆ. ಇವಾಗ ಈ ದೇವಸ್ಥಾನ ಏನಿದೆ ಪ್ರೆಸೆಂಟು, ಇದನ್ನು ದ್ರಾವಿಡ ಶೈಲಿಗೆ ಬದಲಾಯಿಸಿದ್ದು ನಮ್ಮ ಕೆಂಪೇಗೌಡರು.
ನಮ್ಮ ಬೆಂಗಳೂರು ನಿರ್ಮಾಣ ಮಾಡಿದಾರಲ್ಲ ಕೆಂಪೇಗೌಡರು, ಅವರು ಬದಲಾಯಿಸಿರೋದು. ಅದಕ್ಕಿಂತ ಮುಂಚೆ ಇವರು ಈ ಕಡೆ ಎಲ್ಲ ಬೇಟೆಗಾಗಿ ಬರ್ತಾ ಇದ್ರಂತೆ, ಯಾರು ನಮ್ಮ ಕೆಂಪೇಗೌಡರು. ಆವಾಗ ನೋಡಿ 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 ಈ ಪ್ರತೀತಿಗಳನ್ನೆಲ್ಲ ತಿಳ್ಕೊಂಡು ಈ ಜನ ಇಷ್ಟು ಯಾಕೆ ಬೆಲೆ ಕೊಡ್ತಾರೆ ಈ ಬಸವಣ್ಣಕ್ಕೆ, ಇದೆಲ್ಲ ತಿಳ್ಕೊಂಡಾದ್ಮೇಲೆ ಈ ಗುಡ್ಡಗಾಡು ಪ್ರದೇಶನ ಒಂದು ಲೆವೆಲಿಗೆ ಮಾಡಿ ನಮ್ಮ ಕೆಂಪೇಗೌಡರು ಇಂಪ್ರೂವ್ಮೆಂಟ್ ಮಾಡಿರೋದು. ನಾವು ಶಿವನ ಪೂಜೆ ಹೇಗೆ ಭಕ್ತಿಯಿಂದ ಮಾಡ್ತೀವೋ ಹಾಗೆ ನಂದಿಗೂ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟು ಈ ಕಾರ್ತಿಕ ಮಾಸದಲ್ಲಿ ಪೂಜೆ ಮಾಡಲಾಗುತ್ತೆ. ಅದರಲ್ಲೂ ಕೊನೆ ಸೋಮವಾರ. ಈ ಕಡಲೆಕಾಯಿ ಪರ್ಸೆ 2 ದಿನ ಅಧಿಕೃತವಾಗಿ ನಡೆಯುತ್ತೆ. ಇಲ್ಲಿ ತುಂಬ ಜನ ಭಕ್ತಾದಿಗಳು ಸೇರ್ಕೋತಾರೆ. ಇವಾಗೇನೋ 6 ದಿನದವರೆಗೆ ಎಕ್ಸ್ಟೆಂಟ್ ಆಗಿದೆ. ಈ ಜಾತ್ರೆ ಅಂಗಡಿಗಳೆಲ್ಲ 6 ದಿನದವರೆಗೂ ಇರ್ಬೋದು. ಹಾಗೆ ಇಲ್ಲಿ ನಾನು ನೋಡಿದ್ರೆ ಪ್ರೆಸೆಂಟ್ ಮೂಮೆಂಟ್ ಏನಂದರೆ, ಇಲ್ಲಿ ವ್ಯವಸ್ಥಿತವಾಗಿ ಈ ವಿದ್ಯಾರ್ಥಿನಿಯರು ಸುತ್ತಮುತ್ತಲು ಒಂದು ಕಾಲೇಜ್ ಏನೋ ಇದೆ. ಸೊ ಅಲ್ಲಿನ ವಿದ್ಯಾರ್ಥಿನಿಯರು ಮತ್ತು ವ್ಯಾಸಂಗ ಮಾಡ್ತಿರೋ ಪ್ರತಿಯೊಬ್ಬರು ಲೆಕ್ಚರರ್ಸು ಅವರು ಇವರನ್ನೇ ವ್ಯವಸ್ಥೆ ಮಾಡಿರೋದು ನೀಟಾಗಿ. ಫೋಟೋ ತೆಗಿಬೇಡಿ ಅದು ಇದು ಅಂತ ಹೇಳ್ಕೊಳ್ತಾ, ಕಸ ಹಾಕದೇ ಇರೋ ಹಾಗೆ ಪ್ರತಿಯೊಂದು ತುಂಬ ನೀಟಾಗಿದೆ. ವಿಡಿಯೋದಲ್ಲಿ ನೀವು ನೋಡ್ಬೋದು. ನೀವು ಬಿಡು ಮಾಡಿಕೊಂಡು ಕಡಲೆಕಾಯಿ ಪರ್ಸೆ ಕಡೆ ಒಂದ್ಸರಿನಾದ್ರು ವಿಸಿಟ್ ಕೊಡಿ. ಯಾರ್ಯಾರು ವಿಸಿಟ್ ಕೊಟ್ಟಿಲ್ಲ ಅವರು. ಹಳ್ಳಿ ಕಡೆ ಎಲ್ಲ ಇದು ಜಾತ್ರೆ ಅದು ಇದು ನಡೀತಾ ಇರುತ್ತೆ. ಅದರಲ್ಲೂ ಬೆಂಗಳೂರು ಸಿಟಿಯಲ್ಲಿ ಇದೆಲ್ಲ ರೇರು. ಸೊ ಈ ಥರ ವರ್ಷ ನಡೀತಾ ಇರೋ ಜಾತ್ರೆನ ಯಾರೂ ಮಿಸ್ ಮಾಡ್ಕೋಬೇಡಿ. ಹಳ್ಳಿ ಸೊಗಡಿನ ಜಾತ್ರೆನ ಎಂಜಾಯ್ಮೆಂಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ನಿಮಗೆ ದಯವಿಟ್ಟು ಶೇರ್ ಮಾಡಿ. 4 ಜನಕ್ಕೆ 4 ಇನ್ಫಾರ್ಮೇಷನ್ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ವಿಡಿಯೋ ಮಾಡಿದ್ದೀನಿ. ಸ್ಪೈಡರ್ ಮ್ಯಾನ್. ಓಕೆ ಫ್ರೆಂಡ್ಸ್, ಈ ಜಾತ್ರೆ ವಿಡಿಯೋ ಜಾತ್ರೆ ಆಗಿಲ್ಲ ಅನ್ಕೊಂಡು ಇವತ್ತಿನ ಈ ವ್ಲಾಗ್ ಅನ್ನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಸೈನಿಂಗ್ ಆಫ್. ಬಾಯ್.